the side of Gummettu, and in action, inform extraordinary player Yash Raj. ಓ ಆರಂಭದಲ್ಲಿಯೇ ಬಂಧನ. ಆಳ್ವಾಸಿನ ಡಿಫೆನ್ಸ್ ಮೂಲಕ ಮೊದಲ ಅಂಕ ತೆರಲು ಬಂಧವನನ್ನೇ ಬಂಧಿಸಲಾಗಿದೆ. ಆಹಾ, ಆಳ್ವಾಸಿನ ಆರಂಭ ಅದ್ಭುತವಾಗಿದೆ. ಯಶವಂತ ರೈಡಿಂಗ್ ಸೆಕ್ಷನ್ ಅನ್ನು ನೋಡ್ಕೊಳ್ತಾ ಇದ್ದಾರೆ. ನೋಡಿ, ಈ ಫೈನಲ್ ಕದನವನ್ನ ಕಾಣುವುದಕ್ಕೋಸ್ಕರವಾಗಿ ಗುಮ್ಮೆತ್ತು ತಂಡದ ಪ್ರಧಾನ ಪೋಷಕರಾಗಿರುವಂತ ಸೋನು ಅವರು ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಸೋನುನ ಆತ್ಮೀಯ ಸ್ವಾಗತ. ನೋಡಿ, ಬಂಧನಗಳ ಆರಂಭ ಎರಡೂ ಕಡೆಗಳಲ್ಲಿ 2 ಅಂಕಣಗಳಲ್ಲಿ ಡಿಫೆಂಡರ್ಗಳ ಸಾಧನೆಯನ್ನ ಕಾಣ್ತಾ ಇದ್ದಾವೆ. ಒಂದು ಡಿಫೆನ್ಸ್ ಅಂಕಗಳು. ಮತ್ತೆ ಯಶರಾಜ ದ್ವಿತೀಯ ಬಾರಿಗೆ ಯಶರಾಜನ ಬಂಧನ. ಇದು ರೈಡಿಂಗ್ ಅಂಕಣ ಅಲ್ಲ, ಡಿಫೆನ್ಸ್ ಅಂಕಣವಾಗಿ ಪರಿವರ್ತನೆಗೊಂಡಿದ ಫೈನಲ್ ಕದನದಲ್ಲಿ ಡಿಫೆಂಡರ್ಗಳ ಮೇಲಾಟ. ಯಶವಂತ ದಾಳಿಯಲ್ಲಿರುವಂತಹ ಆಟದ ವೇಳೆ ಆಹಾ ಹಾ 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 ಯಶವಂತ ಬೋನಸ್ ಪ್ಲಸ್ ಸಿಂಗಲ್. ದಯಾ ನಾಯಕ್ ಆಟದ ವೈಖರಿ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ದಯಾನನ್ನ ಕಾಣಬಹುದಾಗಿದೆ. ಕಲ್ಪನೆಯನ್ನ ಕಬಡ್ಡಿಯಲ್ಲಿ ಉಳಿಸಿಕೊಂಡಿರತಕ್ಕಂಥ ಆಟಗಾರ. ಎಸ್, ಸುಲಭದ ತುತ್ತಲ್ಲ ದಯಾ ತರ ಇರತಕ್ಕಂತಹ ಬಲಾಢ್ಯ ಬಲಿಷ್ಠ ಆಟಗಾರನನ್ನ ಪ್ರತಿರೋಧಿಸುವುದು. 4-2 ಆಳ್ವಾಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಮತ್ತೆ ದಾಳಿ ಮುಂದುವರಿಯುತ್ತಾ ಏನ್ ನಾಟಕ ಮಾಡ್ತಿ ಕಣ್ಣ ನೀನು. ಎಲ್ಲ ಕೂಡ ನಡೆಯುತ್ತೆ ಕುಪ್ಪೆಟ್ಟಿಯಲ್ಲಿ. ಸ್ಪರ್ಧೆ 5-2 ಆಚಾರ ಬಾಬಾ ತೀವ್ರತೆಯ ಅನುಭವವನ್ನು ಕಳೆದಿರುವಂತಹ ಯೋಜನೆ ಮೂಲಕ ಕಣದಲ್ಲಿ ಯಶವಂತ ಆಕ್ರಮಣದಲ್ಲಿ ನವಾಜ ಪ್ರಯತ್ನವನ್ನು ಮಾಡಿದಂತ ಆಟಗಾರ. ಕಳೆದ ಸ್ಪರ್ಧೆಯಲ್ಲಿ ಯಶಸ್ಸಿನ ಅನೇಕ ದಾಳಿಗಳನ್ನ ಮಾಡಿದಂತ ಯಶರಾಜ್ ಈ ಪಂದ್ಯದಲ್ಲಿ ಆರಂಭದಲ್ಲಿಯೇ 3 ಬಾರಿ ಟ್ಯಾಕಲ್ ಆಗಿದ್ದಾರೆ. ದಯಾ ದಾಳಿಯಲ್ಲಿ ದಯಾ, ಆಟದಲ್ಲಿ ದಯಾ, ದಯೆಯಿಲ್ಲದ ದಯಾ, ಕೆಲವೊಮ್ಮೆ ಆಘಾತಕಾರಿ. ದಯಾ 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 ದಮ್ದಾರ್ ಆಟದಲ್ಲಿ ದಯಾ. ಎಸ್, ನಮ್ಮ ಕರಾವಳಿಯ ಮರಿಯಾನೆ. 7-5 ಪಂದ್ಯ ಇದೆ. ಯಾವ ವಿಭಾಗದಲ್ಲೂ ಕೂಡ ಆಡಬಲ್ಲ ಕುಪ್ಪೆಟ್ಟೆ. ಬೆಳಗಿನ ಜಾವದಲ್ಲಿ ಕಳೆದ ಬಾರಿ ಕುಪ್ಪೆಟ್ಟಿಯನ್ನ ಟಚ್ ಮಾಡಿದ್ದಕ್ಕಾಗಿ ಇದು ರಿವೆಂಜ್, ಕುಪ್ಪೆಟ್ಟಿ ರಿವೆಂಜ್. 6-7 ಸರಿಸುಮಾರು ಸನಿಹದ ಹೋರಾಟ. ಯಶರಾಜ 5 ಡಿಫೆಂಡರ್ಗಳಲ್ಲಿ ಯಶರಾಜ ರೈಡಲ್ಲಿ 4ನೇ ಬಾರಿಗೆ ಬಂಧನ. ಯಶರಾಜ 4ನೇ ಬಾರಿ. ಫೈನಲ್ ವಿಪರೀತವಾಗುತ್ತಾ ಇದೆ ಯಶರಾಜರಿಗೆ. 8-6. ವೀಕ್ಷಕರ ಸಂಖ್ಯೆ ಏರಿಕೆಯಾಗುತ್ತಾ ಇದೆ. ಬೆಳ್ತಂಗಡಿಯಲ್ಲಿ ಕಾಣುವಂತಹ ಕಬಡ್ಡಿ ಅಂತಿಮ ರಣ, ಕಹಳೆಯನ್ನು ಮೊಳಗಿಸುವಂತಹ ಫೈನಲ್ ಹೋರಾಟ. ಕುಪ್ಪೆಟ್ಟಿ ನಾಸಿರ್ ದಾಳಿಯನ್ನು ಆರಂಭಿಸಲಾಗಿದೆ.
ರೈಡಿಂಗ್ ಮತ್ತು ಡಿಫೆನ್ಸ್ ಅಲ್ಲಿ ಸಮಾನ ಪ್ರದರ್ಶನವನ್ನು ನೀಡಬಲ್ಲ ಸರ್ವಾಂಗೀಣ ಪ್ರತಿಭೆ ಅಮ್ಮಿ. ಎಂಟು ಆರು 2 ಅಂಕಗಳ ಅಂತರದಲ್ಲಿ ಪಂದ್ಯ. ಶರವೇಗದಲ್ಲಿ ಪಂದ್ಯದ ಗತಿ ಬದಲಾಗಿಸುವಂತ ಅನೇಕ ಸನ್ನಿವೇಶಗಳನ್ನು ಈ ಕಬಡ್ಡಿ ಕೂಟದುದ್ದಕ್ಕೂ ನಾವು ಕಂಡಿದ್ದೇವೆ. ಇಲ್ಲಿ ಆಳ್ವಾಸಿನ ಮುನ್ನಡೆ 2 ಅಂಕಗಳಾಗಿವೆ. ಬೋನಸ್ ಇಲ್ಲದಂತಹ ವೇಳೆ 5 ಡಿಫೆಂಡರ್ಗಳು ನಿಧಾನಗತಿ ಆರಂಭದ ವೇಗಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿದ್ದಾರೆ. ನಮ್ಮ ಸ್ಕೋರಿಂಗ್ ವಿಭಾಗಕ್ಕೆ जी हाँ, ये कबड्डी की डू और डाई राइड फाइनल खेल पर जी हाँ, ये जो राइट कॉर्नर ने अपना नियंत्रण गंवाया है, जी हाँ, ये लाइन क्रॉस किया है, मैदान से बाहर चले गए हैं. डू और डाई राइड पर राइडर के नाम होगा ये अंक. बिल्कुल टाइम आउट. 9-6 अल्वास. हर Third right. Yes. Third right. Do or die right. 9-6. 9-6 ದಯ ಮಾಡೋ ಇಲ್ಲವೇ ಬಡ್ಡಿದಾಳಿಯಲ್ಲಿ ಆಟದ ರಂಗೇರಿಸಿಕೊಳ್ಳಬಲ್ಲ ಇರಾದೆಯಲ್ಲಿರುವಂತಹ ಹೋರಾಟದಲ್ಲಿ ಚತುರತೆಯ ಅವಕಾಶಗಳನ್ನು ತೆರೆದಿಡಬಲ್ಲ ಆಟಗಾರ ದಯಾ ನಾಯಕ್. ದಯ ಇಲ್ಲದ ದಯ, ಆರ್ಭಟದಲ್ಲಿ ದಯ. ಯಶರಾಜ ಸೈಲೆಂಟ್ ಆದಾಗ ದಯ ಆರ್ಭಟದಲ್ಲಿ. ತ್ರಿಬಳ್ಳಿ ಅಂಕಗಳು ಸೂಪರ್ ರೈಡ್ ಮೂಲಕ ಮರಳುವಾಗ 9-9 ಕದನ. 9-8. What a fighting match. We are the last match of competition now. So look at the spectators of in gallery and all the way of the court. Really tremendous spectators and well arrangement and they enjoying well. 9 each. ಬೋನಸ್ ನೀಡಲಾಗಿದೆ. ರಣಾಂಗಣದ ಆರ್ಭಟವನ್ನು ತೆರೆದಿಡಬಲ್ಲಂತ ಮತ್ತೋರ್ವ ರಾಷ್ಟ್ರೀಯ ಜೂನಿಯರ್ ಆಟಗಾರನಾಗಿ ಕಂಗೊಳಿಸಿದ ಯಶರಾಜ ದಾಳಿಯಲ್ಲಿ ಪ್ರತಿದಾಳಿ ಇದೆ ಇನ್ನೂ ಕೂಡ ಆಟದಲ್ಲಿ. ಯಶರಾಜ್ರವರು 5ನೇ ಬಾರಿಗೆ ಮಲ್ಟಿಪಲ್ ಪಾಯಿಂಟ್. 5ನೇ ಬಾರಿಗೆ ಫೈನಲ್ ಯಶರಾಜಿನ ಆರಂಭ ಎಲ್ಲ ನಿರಾಶೆ ಉಂಟು ಮಾಡುತ್ತಾ ಇದೆ. ಪ್ರಮುಖ ದಾಳಿಗಾರನನ್ನೇ ಹೊರಗಿಡುವಂತ ಪ್ರಯತ್ನಕ್ಕೆ ಮುನ್ನುಡಿ ಬರೆದಂತ ಆಳ್ವಾಸ್ ಸತತ ಸಫಲತೆಯಲ್ಲಿದೆ. ಎಸ್, ಆತ್ಮವಿಶ್ವಾಸ ಮತ್ತೆ ಮರಳಬೇಕಾಗಿದೆ ಯಶರಾಜ್ರವರಿಗೆ. ಇಲ್ಲಿ ಅತ್ತಾಜ್ ಅವರೇ, ಈ ಪಂದ್ಯ ಗೆದ್ದಲ್ಲಿ 30,000 ನಗದು ಪುರಸ್ಕಾರದೊಂದಿಗೆ ಚಾಂಪಿಯನ್ ಪ್ರಶಸ್ತಿ, ಸೋತ್ರೆ 22,000 ಜೊತೆ ಫಲಕ. ಸೆಮಿಫೈನಲ್ ನಿರ್ಗಮನ ಕಂಡಂತ 2 ತಂಡಗಳಿಗೆ 12,000 ರೂಪಾಯಿ ನಗದು ಜೊತೆ ಫಲಕ, ಜೊತೆಯಲ್ಲಿ ವೈಯಕ್ತಿಕ 4 ಬಹುಮಾನಗಳಿವೆ. ಎಲ್ಲ ಲೆಕ್ಕಾಚಾರಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಯಾರಿಗೆ ಈ ವರ್ಷದ ಯಂಗ್ ಬಾಯ್ಸ್ ಸವನಾಲ ಆಯೋಜಿತ ಕಬಡ್ಡಿಯ ಚಾಂಪಿಯನ್ ಪಟ್ಟ. ಅಪ್ಪತ್ ಬಾಂಧವನಾಗಿ ಆಡುವಂತಹ ದಯಾ ನಾಯಕ್ ಈ ಬಾರಿ ದಯಾ. ಕಣದಿಂದ ಹೊರಬಿದ್ದ ದಯಾ ರಿವ್ಯೂಗಾಗಿ ಮೊರೆ. ರಿವ್ಯೂ
ರಿವ್ಯೂ ಕಳ್ಕೊಳ್ತಾ ಇದೆ ಗುಮ್ಮೆತ್ತು. Yes, 39 Aldwas leading in 4 points. ಅಳ್ವಾಸ್ ಮತ್ತು ಗುಮ್ಮೆತ್ತು ನಡುವೆ ಗಮ್ಮತ್ತಿನ ಫೈನಲ್ ನೋಡ್ತಾ ಇದ್ದೇವೆ ನಾವುಗಳು. ರಾತ್ರಿಯ ಹೊತ್ತಲ್ಲಿ ಮರಳಿ ಮತ್ತೆ ಬೆಳಗಿನ ಜಾವ ಕಬಡ್ಡಿಯ ವೀಕ್ಷಣೆಗಾಗಿ ಒಂದಷ್ಟು ಮಂದಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. 39, 4 point in favor of Aldwas. We are in the first half of the match. 30,000 for the champion team, 25,000 for the runner-up, 12,000 each for the semi-finalist. And look at the point, look at the beautiful trophies for the champion teams as well as second place. It is do or die. It is do or die. Do or die. Do or die. Official timeout. Third. Is it third red? Yes, it is due or die. Third red. ಸುಮಾಡುಲುವೆ ಮಣಿ ದಾಳಿಯಲ್ಲಿ ಕಿರಣ, ಮಂಡ್ಯದ ಕಿರಣ ಆಕ್ರಮಣದಲ್ಲಿ. ಬೋನಸ್ ಇಲ್ಲದ ವೇಳೆಯಲ್ಲಿ ಈ ಒಂದು ರೈಡ್ ಪ್ರಮುಖವಾಗಲಿದೆ. ಸುಕೇಶ ಗೋಡೆ ತಡೆಗೋಡೆ, ಸುಕೇಶನ ಗೋಡೆ. ಸೇಫ್ ಆಗಿ ತಂಡಕ್ಕೆ ಅಂಕವನ್ನು ತರುವಂತಹ ಆಕ್ರಮಣಕಾರಿ ಹೋರಾಟಗಳು ಮುಂದುವರಿಯಲು ಆರಂಭಿಸಿದೆ. ಯಶಸ್ಸನ್ನ ಕಾಣಬೇಕಾಗಿದೆ ಫೈನಲ್ ಯಶರಾಜ. ನಿರಾಸೆಯ ಜೊತೆಗೆ ಕದನದಲ್ಲಿ ಅಂಕಗಳಿಕೆ ವ್ಯತ್ಯಾಸಗಳನ್ನು ತರುವಂತ ಆಟಗಾರ. 5 ನಿರಂತರ ದಾಳಿಗಳ ವಿಫಲತೆಯ ಬಳಿಕ ಮತ್ತೆ ಯಶರಾಜ್ ಆತ್ಮವಿಶ್ವಾಸ ವೃದ್ಧಿಸಿಕೊಂಡು ತಮ್ಮ ಕಳೆದ ಸ್ಪರ್ಧೆಯ ಆ ಚಾಕ್ಯಚಕ್ಯತೆಯನ್ನ ಮರಳಿಸುವಂತಹ ಪ್ರಯತ್ನದಲ್ಲಿ 10-13ರಲ್ಲಿ ಫೈನಲ್ ಕದನದ ಡ್ಯೂ ಆರ್ ಡೈನಲ್ಲಿ ಮತ್ತೆ ಯಶರಾಜ. ಏನಾಗ್ತಾ ಇದೆ ನಿರ್ಧಾರಗಳು ಪ್ರಕಟ ಆಗಿದೆ. ವೈಟ್ ಎಸ್, ಅಂತಿಮವಾಗಿ ಸ್ವಯಂ ತೀರ್ಪುಗಾರರೇ ರಿವ್ಯೂಗಾಗಿ ಮೊರೆ ಹೋಗ್ತಾ ಇದ್ದಾರೆ. ಅಂತಿಮ ನಿರ್ಣಯ ಆಗುವ ಹೊತ್ತು 7 ಗಂಟೆ ಆತಿಜಾವೆ. Yes. Yes, rider is out, so no any doubt. Very quick decision and back to the match. 14-10 now. Aldwas leading in 4 points. We are at the first half of the mega final. Young boys 7-all organizer. 3 categories: kabaddi, high school boys, girls, and under 25. Young's kabaddi, and here is Yashwant in action. Oh, double
high, hold. ಎಂತ ದಾಳಿ, ಎಂತ ಆಟ! ಫೈನಲ್ ಕದನ ರೋಚಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂತೆ ಮಾಡ್ತಾ ಇದೆ. ಪರಿಣಾಮಕಾರಿ ಹೆಜ್ಜೆಯಲ್ಲಿ ಆಳ್ವಾಸ್ ಹಾಗೂ ಗುಮ್ಮೆತ್ತು ತಂಡದ ಆಟಗಾರಗಳು, ಕರ್ನಾಟಕದ ಆಯ್ದ ಆಟಗಾರರುಗಳ ಸಂಗಮ ಗುಮ್ಮೆತ್ತು. ಆದರೆ ಆಳ್ವಾಸ್ನ ವಿದ್ಯಾರ್ಥಿಗಳ ವಿರುದ್ಧ ಸ್ಪರ್ಧೆ. ಮೂರೇ 3 ಅಂಕಗಳ ಅಂತರ. ಮೊದಲ ಅವಧಿ ಮುಂದುವರಿಯುತ್ತಾ ಇದೆ. ಮುನ್ನಡೆಯ ತೀವ್ರತೆಯನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಕದನ ಕುತೂಹಲತೆಗಳಲ್ಲಿರುವಂತಹ ಪಂದ್ಯ. ಯಾರ ಪರವಾಗಿಲ್ಲದೆ ಹೋರಾಟ ಟಕ್ಕರ್ ನೀಡಬಹುದೇ? ಆಳ್ವಾಸಿನ ವಿರುದ್ಧ ಮತ್ತೆ ತಪ್ಪುಗಳನ್ನು ಪುನರಾವರ್ತನೆ ಮಾಡ್ತಾ ಇದೆ ಗುಮ್ಮೆತ್ತು. ಸುಕೇಶನ ಮೂಲಕ ಎದುರಾಳಿಗೆ ಅಂಕ. ಹದಿನೈದು 11 ಅನ್ನುವ ಅಂಕಳಿಕೆ ಆಧಾರದಲ್ಲಿ ಸ್ಪರ್ಧೆ ಇದೆ. ನಿರಂತರವಾಗಿ ಪಂದ್ಯದ ತೀವ್ರತೆಯನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಕದನ ಕುತೂಹಲತೆಗಳಲ್ಲಿ ಅಂತಿಮ ಸ್ಪರ್ಧೆ. ಮೊದಲ ಅವಧಿಯಲ್ಲಿ 15-11ರಲ್ಲಿ ಫೈನಲ್ನ ಕದನ. ಎಸ್, ಒಂದು ಕಾಲದಲ್ಲಿ SDM ನಲ್ಲಿ ಪಳಗಿದಂತಹ ಸುಕೇಶ ತ್ರಿವಳ್ಳಿ ಎಸ್ಗಳನ್ನು ಕಾಣಬಹುದು. ಶಶಾಂಕ, ಸುಶಾಂತ ಮತ್ತು ಸುಕೇಶ. ಅಲ್ಲಿ ಶಶಾಂಕಾಚಾರ್ಯ ಗಾಯದಿಂದ ಕಳೆದ 1 ಋತುಗಳಿಂದ ಕಬಡ್ಡಿಯಿಂದ ದೂರ ಇದ್ದಾರೆ. And it is do or die. 15-11, Daya Nayak with the do or die right. ಆಹಾ, ದಯಾ! Single point, single point, single point. ಮುನ್ನಡೆಯ ಅಂತರದಲ್ಲಿ ಸ್ಪರ್ಧೆಯ ತೀವ್ರತೆಯನ್ನು ಕಾಣಬಹುದಾಗಿದೆ. 15 ಪದ್ರಾಡು ಬಂದುಲೆ ಕಡೆಯತ ಮ್ಯಾಚ್ ನ ಮತ್ತು ಒಂದಲ್ಲ. ಈ ಮ್ಯಾಚ್ ಮುಗಿಪೆಟ್ಟಿಗೆನ ಚಾವಡಿಗೆ ನಾಮನು ಕೊರ್ಪುನ ಪೋಪುನು ಬಲಿಪುನು ಜವನೇರು ಪೂರ ಕ್ಯಾಶ್ ಕವರ್ಡ್ ಪಾಡ್ದು ರೆಡಿ ಮಲ್ದುಲ್ಲೇರು. ಯಂಗ್ ಬಾಯ್ಸ್ ಸವಣಾಲು ಟೈಮ್. ಮಧ್ಯಂತರ ವಿರಾಮ. 15-12 ಮುನ್ನಡೆಯಲ್ಲಿ ಆಳ್ವಾಸ್. ಒಂದು ಇಂಟರ್ಲಾಕ್ ಪಾಡ್ನೇಟ ಆತನ್ರಿ. నెలకు కాకుండా పెట్టాడు ఇంటర్లాక్ పాడినట్టు అతను ఓలాండ మనద నెలాండ ఒంజొంజి ఇంచి జత్తబోతు మ్యాట్ వానముంది ఆటు వేరు మరి టైల్స్ కూడా అవనకలు సಮೇತ ఆనం నాకు జరు. യെസ്, പ്രിയമുള്ളവരെ, 30,000 രൂപ പ്രൈസ് മണി, 30,000 രൂപ ഒന്നാം സമ്മാനത്തിന് വേണ്ടിയുള്ള കബഡി മത്സരത്തിന്റെ കലാശക്കൂട്ടിലാണ് ഞങ്ങളുള്ളത്. ആദ്യ പകുതി അവസാനിക്കുമ്പോൾ 3 പോയിന്റുമായി ആൾവാസ് ഒന്നാം സ്ഥാനത്ത്, അതായത് മുന്നിട്ട് നിൽക്കുകയാണ്. ഇനി 3 പോയിന്റുകളുടെ വ്യത്യാസം മാത്രമേ ഉള്ളത്. അതുകൊണ്ട് തന്നെ മത്സരത്തിൽ എന്തും സംഭവിക്കാം എന്ന സ്ഥിതിയിലാണ് ഗുമ്മെത്തു. നിങ്ങൾക്കറിയാം, ഗുമ്മെത്തു ടീമിന് വേണ്ടി 25 പ്രായപരിധിയിലുള്ള ഏറ്റവും സീനിയർ താരങ്ങൾ തന്നെയാണ് മത്സരിച്ചുകൊണ്ടിരിക്കുന്നത്. Yes, now the second half. ಮುಂದಿನ 10 ನಿಮಿಷಗಳಲ್ಲಿ ಫಲಿತಾಂಶ ಹೊರಬೀಳಲಿದೆ. ಚಾಂಪಿಯನ್ ಯಾರು? Everything is okay. And now back to the match. Lots of curiosity is on. 15-12. ಇಲ್ಲಿ ಒಂದು ಅಂಕ ಲಭ್ಯವಾಗ್ತಾ ಇದೆ ಆಳ್ವಾಸಿಗೆ. ಒಬ್ಬರಲ್ಲ, ಇಬ್ಬರಲ್ಲ, 3 ಮಂದಿ ರೈಡರ್ಗಳನ್ನ ಕಾಣಬಹುದು ಆಳ್ವಾಸ್ ಪಾಳ್ಯದಲ್ಲಿ. ಮತ್ತೆ ಯಶ್ರಾಜ್, ದ್ವಿತೀಯ ಅವಧಿಯಲ್ಲಿ ಸ್ಥಿತಿ ಬದಲಾವಣೆ ಆಗಬಹುದೇ? ಯಶ್ರಾಜ್ ದಾಳಿ ಪ್ರತಿದಾಳಿಗಳ ಮಧ್ಯೆ ಆಟದಲ್ಲಿ ಆಕ್ರಮಣವನ್ನು ಮೈಗೂಡಿಸಿಕೊಂಡಿರತಕ್ಕಂಥ ರಾಷ್ಟ್ರೀಯ ಜೂನಿಯರ್ ಆಟಗಾರನಾಗಿ ಕಂಗೊಳಿಸಿದ ಯಶರಾಜ ಫೈನಲ್ನಲ್ಲಿ ಅಲ್ಪ ನಿರಾಸೆಯನ್ನು ತುಂಬಿಕೊಂಡಿದ್ದರೂ ಕೂಡ
ಮರಳಿ ಬರುವ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಲ್ಲ ಆಟಗಾರ. ಸೆಮಿಫೈನಲ್ ತನಕದ ಹಾದಿಯಲ್ಲಿ ಏಕಾಂಗಿಯಾಗಿ ಪಂದ್ಯ ಗೆಲ್ಲಿಸಿಕೊಟ್ಟಂತ ಯಶರಾಜ ಇಲ್ಲಿ ಅಲ್ಪ ನಿರಾಸೆಯಲ್ಲಿ ಮಂಕಾದಂತೆ ಕಂಡರೂ ಕೂಡ ಮರಳಿ ಬರುವುದಕ್ಕೆ ಇನ್ನೂ ಸಮಯ ಇದೆ. ಅತ್ತಾಜ್ ಅವರೇ, ಹಾ, ಆಳ್ವಾಸಿನ ಬಿ ತಂಡ ಹಾ. ನಿನ್ನೆಯಿಂದ ಗ್ಯಾಲರಿಯಲ್ಲಿದ್ದಾರೆ, ಅಲ್ಲೇ ಇದ್ದಾರೆ, ಅಲ್ಲಿಂದ ಅಲ್ಗಾಡ್ಲೇ ಇಲ್ಲ. ಅಂದ್ರೆ ಅವರ ಒಂದೇ ಭಾಗ ಪ್ರತಿ ಪಂದ್ಯವನ್ನು ನೋಡುವಂತ ಕಾತುರತೆ. ರೈಟ್ ಹಾಗೂ ಲೆಫ್ಟ್ ಕಾರ್ನರ್ ನಲ್ಲಿ ದರ್ಶನ್ ಆಕಾಶ್, ಹಾಸನದ ಆಸನದ ಹೈದ ದರ್ಶನ. ಮೊದಲ ಅಂಕ ಯಶರಾಜನಿಗೆ ಬಂದಿದೆ. ಫೈನಲ್ ಕದನದಲ್ಲಿ ಮೊದಲ ಅಂಕ ಲಭ್ಯವಾಗಬೇಕಿದ್ದಲ್ಲಿ ದ್ವಿತೀಯ ಅವಧಿಯವರೆಗೆ ಕಾಯುವಂತೆ ಆಯಿತು ಯಶರಾಜ್. 7ನೇ ರೈಡಲ್ಲಿ ಅಂಕ, 8ನೇ ರೈಡಲ್ಲಿ ಸತತವಾದ ತಪ್ಪು ನಿರ್ಧಾರಗಳನ್ನು ಉಳಿಸಿಕೊಂಡಿರುವಂತಹ ಹಾದಿಯಲ್ಲಿ ಪರಿಣಾಮ ಹೆಜ್ಜೆಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಅತಿ ಪ್ರಬಲ ಎರಡು ತಂಡಗಳು ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಳ್ಳುವ ವೇಳೆಯಲ್ಲಿ ಬೋನಸ್ ಗಳಿಕೆ ಅರ್ಥಾತ್ 17-13 ಅಂತರ ಮತ್ತೆ 4ರಲ್ಲಿ ಯಶರಾಜ. ಈಗ ಮರಳುತ್ತಾದರೆ ಯಶರಾಜ್. ದಾಳಿಯ ಮೂಲಕ ಅಂಕಗಳು ಲಭಿಸಲಾರಂಭಿಸಿದೆ. ಕೋರ್ಟ್ ಚೇಂಜ್ ಆದೊಡನೆ ಆಟ ಚೇಂಜ್ ಆದಂತಹ ಯಶರಾಜ್ 14-17ರಲ್ಲಿ ಪ್ರತಿ ಮುನ್ನಡೆಯ ಅವಕಾಶವನ್ನ ತೋರ್ಪಡಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ 17-14ರಲ್ಲಿ 3 ಅಂಕಗಳ ಅಂತರದಲ್ಲಿ ಫೈನಲ್ ಕದನವನ್ನು ಕಾಣಬಹುದಾಗಿದೆ. ಯಂಗ್ ಬಾಯ್ಸ್ ಸವನಾಲು ಆಯೋಜಿತ ಕಬಡ್ಡಿಯಲ್ಲಿ ನೋಡಿ, ಈ ದಿನ ಮಧ್ಯಾಹ್ನ ಮತ್ತೆ ಸಂಜೆಯ ಓಹೋ ಅಬ್ಬೆ ಕುಪ್ಪೆಟ್ಟಿ ಯಬಾ ಮರಳುತ್ತಾ ಇದೆ. ಒಂದೊಂದೊಂದೊಂದೊಂದೊಂದೊಂದು ಅಂಕಗಳನ್ನು ಪಡೆಕೊಳ್ಳುವ ಮೂಲಕ ಅಂತರ 2ಕ್ಕೆ ಇಳಿಸಿಕೊಂಡಿದೆ. ಮತ್ತೆ ಇಲ್ಲಿ ಸೂಪರ್ ಟೇಕಲ್ ಆನ್ ಆಗಿರುವ ವೇಳೆಯಲ್ಲಿ ಯಶರಾಜ ದಾಳಿಯಲ್ಲಿ ಯಶರಾಜ್ 2 ಅಂಕಗಳ ಅಂತರದಲ್ಲಿ ಪಂದ್ಯ. ಆಹಾ, ದ್ವಿತೀಯ ಅವಧಿಯಲ್ಲಿ ಎಲ್ಲ ಯಶರಾಜನ ಯಶಸ್ಸು. 16-17ರಲ್ಲಿ ಅಂತಿಮ ಆಟಗಾರ ರೈಡಲ್ಲಿ ವರುಣ. ಮಂಡ್ಯದ ಗೋಪಾಲಪುರದ ವರುಣನ ಆಕ್ರಮಣ ಒಳಭಾಗದಲ್ಲಿ ಮುಂದುವರಿತಾ ಇದೆ. Last man from the side of Arlevas, Varun. ಬೋನಸ್ ಪ್ಲಸ್ ಸಿಂಗಲ್ ಆ ಭಾಗಕ್ಕೆ ಇಲ್ಲಿ ಏಕಮಾತ್ರ ಅಂಕ. ಸೊ ಪಂದ್ಯ ಆ ಲೌಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ನೆಲೆಯಲ್ಲಿ ಗುಮ್ಮೆತ್ತು 20, Arlevas 19. ಎತ್ತು ಜಾರಿ ಬಿತ್ತು. ಮೊದಲ ಬಾರಿಗೆ ಗುಮ್ಮೆತ್ತು ಮುನ್ನಡೆಯಲ್ಲಿ ಕಾಣಿಸ್ತಾ ಇರತಕ್ಕಂಥ ಫೈನಲ್. क्या फाइनल चल रहा है दोस्त? ऐसे ही होना चाहिए खेल की आखिरी मुकाबला. 2 सेमीफाइनल के बाद एक फाइनल. वेल कैच. ನೋಡಿ, ನಾವು ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಆಡುವ ತಂಡಗಳು ಬರಬೇಕಾದ್ರೆ 2 ಸ್ಪ್ರೇ, ಒಂದು ಕಿಟ್, ಫಸ್ಟ್ ಏಡ್ ಬಾಕ್ಸ್ ಅನ್ನು ತರಬೇಕು. ನೀವು ಪ್ರಾಯೋಜಕರಲ್ಲಿ ಬಂದು ಕಿಟ್ ಕೇಳೋದಲ್ಲ. ನಾವು 2019-20-19ರಲ್ಲಿ ಒಂದೇ ಒಂದು ಅಂಕದ ಅಂತರದಲ್ಲಿ जिस प्रकार ये खेल की आखिरी मुकाबला है, किसी भी वक्त कुछ भी हो सकता है. ये फाइनल खेल है, जीतेंगे चैंपियन हो जाएगा. यहां मैदान से बाहर है, निर्णय सही है, बिल्कुल सही निर्णय. और ये रिव्यू के लिए मांग है, रिव्यू की मांग है आಳ್ವಾಸ್ की ओर से. हमारा निर्णय है कि राइडर आउट है.
क्या रिव्यू में कुछ बदलाव होगा? ನೋಡಿ, ಒಂದೊಂದು ರಿವ್ಯೂನ ಅವಶ್ಯಕತೆಗಳು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವು ನೋಡಬೇಕು. ಎಲ್ಲ ರಾಷ್ಟ್ರೀಯ ತೀರ್ಪುಗಾರರು ಕೂಡ ನಮ್ಮ ಟಿ ವಿಯ ಮುಂದೆ ದೌಡಾಯಿಸ್ತಾ ಇದ್ದಾರೆ. ಅರ್ಥಾತ್ ಪಂದ್ಯದ ಚಿತ್ರಣ ಆಗಿದೆ. ಖಂಡಿತ ಅತ್ತಾಜ್ ಅವರೇ, ಉಳಿದ ಕಡೆಗಳಲ್ಲೆಲ್ಲ ಕೇವಲ ಟಿವಿ ಅಂಪೈರ್ ಅಂತೇಳಿ ಒಬ್ರು ಇರ್ತಾರೆ. ಅದು ಈ ಪಂದ್ಯದ ಮಾತ್ರ ಸವಿಶೇಷತೆ, ಮೂರು ಮಂದಿ ಟಿವಿ ಅಂಪೈರ್ಗಳು. ಪಾರದರ್ಶಕವಾದಂತಹ ನಿರ್ಣಯ, 6 ಕಣ್ಣುಗಳ ಅಂತಿಮ ನಿರ್ಣಯವಾಗಲಿದೆ. ಆ 6 ಕಣ್ಣುಗಳಲ್ಲಿಯೂ ತಪ್ಪಿದ್ರು ಕೂಡ ಕ್ಯಾಮರಾ ಕಣ್ಣುಗಳಲ್ಲಿ ಮಾಡಿರ್ತಕ್ಕಂಥ ತಪ್ಪು ಪುನರಾವರ್ತನೆ ಆಗಬಾರ್ದು. ನಿರ್ಣಯಗಳು ಸೂಕ್ಷ್ಮವಾಗಿರಬೇಕು. ಖಂಡಿತ ಅದೆಲ್ಲವೂ ಕೂಡ ಬದಲಾವಣೆಯ ಗಾಳಿ ಕರಾವಳಿಯ ತೀರ್ಪುಗಾರಿಕಾ ನಿರ್ಣಾಯಕ ವಿಭಾಗದಲ್ಲಿ. ಪ್ಯಾಚ್ ವರ್ಕ್. ನೀರಲು ಜೊತೆಯಲ್ಲಿ. Yes, official declaration is right. Review is unsuccessful. Rider is out. 21-19. Comeback of ಗುಮ್ಮೆತ್ತು. ಪಂದ್ಯದಲ್ಲಿ ಗುಮ್ಮೆತ್ತು ಯಶರಾಜ ಮತ್ತೆ ಸೆಮಿಫೈನಲ್ ಅಲ್ಲಿ ಅದಕ್ಕಿಂತ ಮೊದಲ ಸ್ಪರ್ಧೆಯಲ್ಲಿ ಕಂಡಂತ ಯಶ್ರಾಜನ್ನ ಕಾಣ್ತಾ ಇದ್ದಾವೆ. ಈ ಹೊತ್ತಲ್ಲಿ ದ್ವಿತೀಯ ಅವಧಿಯಲ್ಲಿ ಸಂಪೂರ್ಣ ಯಶಮಯವಾಗ್ತಾ ಇದೆ. 22-19 ಮುನ್ನಡೆಯ ಅಂತರವನ್ನು ಕಾಯ್ದಿರಿಸಿಕೊಂಡಿರುವಂತಹ ಗುಮ್ಮೆತ್ತು 3 ಅಂಕಗಳ ಅಂತರವಿದೆ. ಎಲ್ಲಿದ್ದ ಪಂದ್ಯವನ್ನ ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದೆ ಗುಮ್ಮೆತ್ತು. ಆದ್ರೆ ಹೋರಾಟ ಅಂತೂ ಇನ್ನೂ ಮುಗಿದಿಲ್ಲ. ಲೆಫ್ಟ್ ಕಾರ್ನರ್ ಅಲ್ಲಿರುವಂತಹ ಜಿತಿನ್ ಅವರ ಬಳಿಯಲ್ಲಿ ದಾಳಿಯನ್ನ ಮಾಡಿ ಮತ್ತೆ ರೈಟ್ ಕಾರ್ನರ್ ಕಡೆ ಬೋನಸ್ ನೀಡಲಾಗಿದೆ. ಔಪಚಾರಿಕತೆ ಮತ್ತು ಅನೌಪಚಾರಿಕತೆಗಳ ಕದನಗಳಲ್ಲಿ ಗೆಲುವಿನ ಲೆಕ್ಕಾಚಾರಗಳು ಅತಿ ಪ್ರಮುಖತೆಯನ್ನು ಪಡ್ಕೊಳ್ತಾ ಇದೆ. ಯಶವಂತ. ಓಹೋ, ಸೂರಜ್ ಯಬಬಬ ಕೊಯ್ಯೂರಿನ ಸೂರಜನ ಆರ್ಭಟ. ಎಂತ ಏಕಾಂಗಿ ಪ್ರಯತ್ನ. ಕವರ್ ವಿಭಾಗ ರೈಟ್ ಕವರ್ ನಿಂದ ಆಕ್ರಮಣ ಬಂದಿದೆ. ಮೊದಲ ಅವಧಿಯ ಆರಂಭದ ಅಂತ್ಯದವರೆಗೂ ಕೂಡ ಹಿನ್ನಡೆಯಲ್ಲಿದ್ದಂತ ಗುಮ್ಮೆತ್ತು ಈ ಬಾರಿ ಟ್ಯಾಕಲ್ ಆಗಿದೆ. ಯಶರಾಜ ಸೇಡು ಪ್ರತಿ ಸೇಡು ಆಳ್ವಾಸ್ ಪಾಳಯದಿಂದ ದ್ವಿತೀಯ ಅವಧಿಯಲ್ಲಿ ಮೊದಲ ಬಾರಿಗೆ ಟ್ಯಾಕಲ್ ಆಗಿದ್ದಾರೆ ಯಶರಾಜ. 24-21 ಹೆಜ್ಜೆಗಳಲ್ಲಿ ಕೂಡ ರೋಚಕತೆ. 24-21 ಕದನ ಪ್ರತಿ ಪ್ರೇಕ್ಷಕನ ಹೃದಯ ಬಡಿತವನ್ನ ಹೆಚ್ಚಿಸಬಲ್ಲಂತ ಪಂದ್ಯ. what a comeback again. Alvas, sometime Gummettu. This is the most interesting final match. ದಯಾ ಕೂಲ್ ಆಗಿರುವಂತ ವಾತಾವರಣ. ಸಮಾಜ ಮಂದಿರದ ಒಳಾಂಗಣದ ಕ್ರೀಡಾಂಗಣದಲ್ಲಿ ಮ್ಯಾಟ್ ಅಂಗಣ ದಗದಗನೆ ಉರಿಯಲಾರಂಭಿಸಿದೆ. ಇದು ಫೈನಲ್ನ ಕದನ. 2 ಪ್ರಬಲ ತಂಡಗಳ ಮಧ್ಯೆ ಕದನ ಕುತೂಹಲತೆಗಳಲ್ಲಿದ್ರೆ ಯಂಗ್ ಬಾಯ್ಸ್ ಸಬನಾಲು ಆಯೋಜಿತ ಕಬಡ್ಡಿಯ ಅಂತಿಮ ಕದನದ 30,000 ನಗದು ರಾಶಿಯನ್ನ ಗೆಲ್ಲಬಲ್ಲವರಾರು. 24 ಮಧ್ಯಭಾಗದಿಂದ ಚಿರತೆಯಂತೆ ಗುಪ್ಪೆಟ್ಟಿ. 25-22 ಟೈಮರ್ದ ಸೌಂಡ್ ಒಂಚೂರು ಜಾಸ್ತಿ ಇಲ್ಲ. 30 ಸೆಕೆಂಡ್. 25-22 ಗುಮ್ಮೆತ್ತು ಮುನ್ನಡೆಯಲ್ಲಿ 3 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ.
ಯಶರಾಜ. ಮುನ್ನಡೆ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಹೆಜ್ಜೆ 25-22 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ 3 ಅಂಕಗಳ ಅಂತರ ಅಡ್ಡ ಮಗುಚಲಾಗಿದೆ. ಬಂಧನ. Third right. Do or die. Yes, it is do or die ride. ದಯಾ ನಾಯಕ್ 26-22 4 ಅಂಕಗಳ ಮುನ್ನಡೆಯೊಂದಿಗೆ ತಂಡ ಗುಮ್ಮೆತ್ತು. ಪಂದ್ಯದ ದ್ವಿತೀಯ ಅವಧಿಯಲ್ಲಿ ಗುಮ್ಮೆತ್ತು ತಂಡ ಗಮ್ಮತ್ತು ಮಾಡ್ತಾ ಇದ್ದಾರೆ. ಆಹಾ, ದಯಾ ಹೊರದಬ್ಬಿದ್ದಾರೆ. ಅಂತರ ಕಡಿಮೆಯಾಗಲಾರಂಭಿಸಿದೆ. 3-6 23-26. ಬಹಳಷ್ಟು ಸಮಯ ಇನ್ನು ಬಾಕಿ ಇದೆ. ಕುತೂಹಲದ ಅಂತ್ಯದ ಘಟ್ಟಕ್ಕೆ ತೆರಳುವಂತಹ ಸನ್ನಿವೇಶ. ಈ ಸ್ಪರ್ಧೆಯಲ್ಲಿ ಇಷ್ಟರ ತನಕ ಯಾವುದೇ ಪಂದ್ಯ ಟೈಯಲ್ಲಿ ಅಂತ್ಯ ಕಂಡಿಲ್ಲ. ಕೇವಲ ಹೈಸ್ಕೂಲ್ ವಿಭಾಗದ ಒಂದು ಪಂದ್ಯವನ್ನ ಬಿಟ್ರೆ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಕದನವನ್ನು ಕಾಣಬಹುದಾಗಿದೆ. ಅಂಕೋಲದ ದರ್ಶನ್ ಯಾಕೆ ಇನ್ 7 ಅಲ್ಲಿ ಇಲ್ಲ? ಹೊರಗಿದ್ದಾರೆ, ಆರಾಮವಾಗಿದ್ದಾರೆ. ಕೋಚ್ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ವಿಶ್ರಾಂತಿ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಅವರದೇ ಊರಿನಲ್ಲಿ ಭಟ್ಕಳದಲ್ಲಿ ಮತ್ತೆ ಕಬಡ್ಡಿ ಇದೆ. ಹಾಗಾಗಿ ಅಲ್ಲಿ ಆಡಬೇಕಾಗಿದೆ ಅಲ್ವಾ ದರ್ಶನ್? ಹಾಗಾಗಿ ವಿಶ್ರಾಂತಿ. ಶ್ರೀನಿವಾಸ್ ಬಳ್ಳಾರಿ ಅವರ ಬಗ್ಗೆ ಉಲ್ಲೇಖ ಮಾಡಿದ್ದೇವೆ. ಹರಿಯಾಣ ಸ್ಟೀಲರ್ಸ್ ಸೆಲೆಕ್ಷನ್ ಟ್ರಯಲ್ಗೋಸ್ಕರ ಹರಿಯಾಣದಲ್ಲಿದ್ದಾರೆ ಶ್ರೀನಿವಾಸ. ಅಫಿಷಿಯಲ್ ಜೊತೆಗೆ ನಮ್ಮ ಯೋಗೀಶ್ ಅವರು ಇವತ್ತು ದೂರದ ಬೊಂಬೈಯಿಂದ ಮತ್ತೆ ಊರಿಗೆ ಮರಳಿದ್ದಾರೆ. ಅದರ ಜೊತೆಗೆ ಇಡೀ ತಂಡದ ರೂವಾರಿಯಾಗಿ ಕಳೆದ ದಿನ ಐಸ್ ಕ್ರೀಮ್ನ ವ್ಯಾಪಾರವನ್ನು ಮಾಡಿ ಒಂದಷ್ಟು ಲಾಭವನ್ನು ಜೇಬಿಗಿಳಿಸಿ ತನ್ನನ್ನೇ ಲಾಸ್ ಆತನು ಲಾಸ್ಟ್ 5 ಮಿನಿಟ್ಸ್ ಲಾಸ್ ಆತನು ಅಂತ ಹೇಳುವಂಥ ಇಬ್ರಾಹಿಂ ಅವರು, ಜೊತೆಗೆ ಯುವ ಆಟಗಾರನಾಗಿ ಯುವ ಕೇಸರಿ ಸವನಾಲ್ನಲ್ಲಿ ಕಂಗೊಳಿಸುವಂಥ ಶಮಂತ ಅವರು, ಈ ಎಲ್ಲ ಬಂಧುಗಳು, ಜೊತೆಗೆ ನಮ್ಮ ಕೌಶಿಕ್ ಅವರು ಯುವ ಆಟಗಾರನಾಗಿ ಕಾರ್ನರ್ನಲ್ಲಿ ಯುವ ಕೇಸರಿ ಸವನಾಲ್ ತಂಡದ ಪ್ರಮುಖ ಆಟಗಾರನಾಗಿ ಗುರುತಿಸಿಕೊಳ್ಳಬಲ್ಲ ನಮ್ಮ ಕೌಶಿಕ್ ಅವರು ಕೂಡ ಇಡೀ ತಂಡವನ್ನು ರೂವಾರಿಯಾಗಿ ನಡೆಸಿರತಕ್ಕಂಥವರು. ಇದು 7 ಕೇಂದ್ರ ಬಿಂದುಗಳು. ಖಂಡಿತವಾಗಿಯೂ ಕೇವಲ ನಮ್ಮ ಬೆಳ್ತಂಗಡಿ ಸವಣಾಲಲ್ಲಿ ಮಾತ್ರವಲ್ಲ, ಮುಂಬೈಯಲ್ಲೂ ಕೂಡ ಒಂದು ಬ್ರಾಂಚ್ ಇದೆ ಯಂಗ್ ಬಾಯ್ಸ್ ಸವಣಾಲು. ಜೊತೆಗೆ ಕಳೆದ ದಿನ ಈ ಪಂದ್ಯಾವಳಿ ಆರಂಭ ಆದಾಗ 29 kg ಇದ್ದಂಥ ನಮ್ಮ ಶರಣ ಈಗ ಕೇವಲ 13 kgಗಳಿದ್ದಾನೆ. ಆತನು ಕೂಡ ಈ ಪಂದ್ಯಾವಳಿಯ ಆಯೋಜಕ ಮಿತ್ರ. Yes, that is the introduction about our organizing panel, and back to the match. 27-24 last 4 minutes. ಅಂತಿಮ 4 ನಿಮಿಷಗಳಲ್ಲಿ 3 ಅಂಕಗಳ ಅಂತರದಲ್ಲಿ ಗುಮ್ಮೆತ್ತು ಮುನ್ನಡೆಯಲ್ಲಿ 4 ನಿಮಿಷಗಳ ಕರೆ ಬಂದಿದೆ. ಎಂತ ಹೋರಾಟದ ಪಂದ್ಯದಲ್ಲಿ ನಾವುಗಳಿದ್ದೇವೆ. ಹಿಂದಿಯ ಶಾಲೆಯಲ್ಲಿ ಗೈರು ಹಾಜರಿ ಆದಿಯವರಿಗೆ 1 ರಿಂದ 10ರವರೆಗೆ ಉಚಿತವಾಗಿ ಸಿಗಲಿದೆ ಮಾಹಿತಿ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ದಯಾ ನಾಯಕ್ 3 ಅಂಕಗಳ ಅಂತರ ಇನ್ನೂ ಜೀವಂತವಾಗಿದೆ. 4 ನಿಮಿಷಗಳ ಕರೆಯನ್ನು ನೀಡಲಾಗಿದೆ. ಇದು ಫೈನಲ್ ಹೋರಾಟ. ಅತ್ಯಂತ ದಕ್ಷ ನಿರ್ಣಯದೊಂದಿಗೆ ಜಿಲ್ಲೆ ತಾಲೂಕಿನ ಯಶಸ್ವಿ ನಿರ್ಣಾಯಕರು ಇದೀಗ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ದಯಾ ಬಂಧನವಾಗಿದೆ. ಅಂತರ 2ಕ್ಕೆ ಇಳಿದಿದೆ. 25. Third right. 3 ನಿಮಿಷಗಳು ಬಾಕಿ. ಡೂ ಆರ್ ಡೈ ರೈಟ್. 3 ನಿಮಿಷಗಳು ಬಾಕಿ. ಡೂ ಆರ್ ಡೈ ರೈಟ್. ಕಿರಣನ ಆಕ್ರಮಣ ಮುಂದುವರಿತಾ ಇದೆ. 27-25 ಅನ್ನುವ ಅಂಕಗಳೇ. ಆಹಾ, ಅದೇ ರೀತಿಯ ಟ್ಯಾಕಲ್. ಇದು ಆಕ್ಷನ್ ರೀಪ್ಲೇನಾ? ಎಸ್, ಹೈಲೈಟ್ಸ್ಗಳು ಮಾತ್ರ ದೊರಕ್ತಾ ಇದೆ ನಮಗೆ. 28-25.
ಮುಂದಿನ ವರ್ಷದ ಕಬಡ್ಡಿಯ ಬಗ್ಗೆ ಆಲೋಚನೆಗಳು ಅಂತಿಮ ಕ್ಷಣದಲ್ಲಿ 3 ನಿಮಿಷದೊಳಗಾಗಿ ಅಧಿಕೃತ ಘೋಷಣೆ ಆಗಲಿದೆ. ಮುಂದಿನ ವರ್ಷ ಯಾವ ರೀತಿಯ ಕಬಡ್ಡಿ? 8 ತಂಡಗಳು 50,000 ನಗದು ಪುರಸ್ಕಾರ. ರಾಜ್ಯದ 8 ಪ್ರಬಲ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಅಥವಾ ಖಾಸಗಿ ತಂಡಗಳನ್ನು ಪರಿಚಯಿಸಿ ಲೀಗ್ ಹಂತಗಳಲ್ಲಿ ಪಂದ್ಯಾವಳಿ ಮತ್ತೆ ಬೆಳತಂಗಡಿಯಲ್ಲಿ ಅಲ್ಲ ಸವನಾಲ್ನಲ್ಲಿಯೇ ಪಂದ್ಯಾವಳಿಯ ಆಯೋಜನೆಯ ಪೂರ್ವ ಸಿದ್ಧತೆ ನಡೀತಾ ಇದೆ. Time out 25-28. 3 ನಿಮಿಷಗಳ ಕರೆಯನ್ನ ಕೊಟ್ಟು ಪಂದ್ಯ ಮತ್ತೆ ಮುಂದುವರಿಯುವ ವೇಳೆಯಲ್ಲಿ 3 ಅಂಕಗಳ ಅಂತರದಲ್ಲಿರತಕ್ಕಂತಹ ಈ ಪಂದ್ಯ ಯಾರ ಪಾಲಾಗಲಿದೆ ನೋಡಿ. ಈ ಸ್ಪರ್ಧೆಯ ಕೊನೆಯ ಕೆಲವು ಕ್ಷಣಗಳು ಮಾತ್ರ. ಪಂದ್ಯ ಮುಗಿದೊಡನೆ ಗೊತ್ತಾಗತ್ತೆ ಪ್ರಥಮ ಯಾರು ದ್ವಿತೀಯ ಯಾರು. ಆದರೆ ಗೊತ್ತಾಗದಂತಹ ವಿಚಾರಗಳಿವೆ. ರೈಡರ್ ಯಾರು, ಡಿಫೆಂಡರ್ ಯಾರು, ಆಲ್ರೌಂಡರ್ ಯಾರು. ಲಾಸ್ಟ್ 2 ಮಿನಿಟ್ಸ್, ಅಂತಿಮ 2 ನಿಮಿಷ. ಅಂತಿಮ 2 ನಿಮಿಷ. ಮ್ಯಾಚ್ ರೆಫರಿ ಅಶೋಕ್ ಅಂಚನ್ ರವರ ಧ್ವನಿಯಲ್ಲಿ. ಇಲ್ಲಿ ಕುಪ್ಪೆಟ್ಟಿ ಮತ್ತೆ ಬಂಧನ. ಕುಪ್ಪೆಟ್ಟಿಯಿಂದ ಪಂದ್ಯದ ಹಿಡಿತ ಪ್ರಬಲಗೊಳ್ಳುತ್ತಾ ಅಫಿಷಿಯಲ್ ಟೈಮ್ ಔಟ್. ದಿನೇಶ್ ಓಕೆ, ವರುಣ್ ಈಸ್ ಓಕೆ ನಾವು. ನೋಡಿ, ಫೈನಲ್ ಕೊನೆಯವರೆಗೂ ಕೂಡ ಸುಂದರ್ ಸರ್ ಅವರ ಸೇವೆ ನೋಡಿ. ಎಲ್ಲಿ ಗಾಯ ಅಲ್ಲಿ ಸುಂದರ್ ಸರ್. ಮತ್ತೆ ಪ್ರಬಲತೆಯಲ್ಲಿ ಪಂದ್ಯವನ್ನು ಬಳಸಿಕೊಂಡಿರುವಂತಹ ಗೊಮ್ಮೆತ್ತು ಅತ್ತಾಜ್ ಅವರೇ ಹಿಂದೆ ನೋಡಿ, ಫ್ರೆಂಡ್ ಬಂದಿದ್ದಾರೆ ಮೇಲೆ ಹೋದ್ರು. ಹ್ಯಾಪಿ ಗುಡ್ ಮಾರ್ನಿಂಗ್ ಅವರಿಗೆ. ನೋಡಿ, ಗುಮ್ಮೆತ್ತು ತಂಡ ವಲಯ ಮಟ್ಟದ ಕಬಡ್ಡಿಯಲ್ಲಿ ಪ್ರಶಸ್ತಿಗಳನ್ನು ಅನೇಕ ಸಲ ಗೆದ್ದಿದ್ರು ಕೂಡ ಮುಕ್ತ ವಿಭಾಗದಲ್ಲಿ ರಾಜ್ಯ ಮಟ್ಟದ ಪ್ರತಿಭೆಗಳನ್ನು ಪ್ರತಿನಿಧಿಸಿಕೊಡಿಸಿ ಚಾಂಪಿಯನ್ ಪಟ್ಟಕ್ಕೆ ಹೋರಾಟವನ್ನು ಮಾಡಿರುವಂಥದ್ದು ಕೆಲವೇ ಸಲಗಳು ಮಾತ್ರ. ಆದರೆ ಈ ಬಾರಿ ಪಂದ್ಯಾವಳಿಯಲ್ಲಿ ಮತ್ತೆ ಜಿತಿನ ಜೊತೆಗೆ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆಯನ್ನು ಮಾಡಲಾಗ್ತಾ ಇದೆ. ಲೆಕ್ಕಾಚಾರಗಳು ಸೆಕೆಂಡ್ಗಳಿತಾ ಇದೆ. ಥರ್ಡ್ ರೈಟ್ 2 or die ದಯಾ ನಾಯಕ್. 4 ಡಿಫೆಂಡರ್ಗಳ ನಡುವೆ ಬೋನಸ್ ಇಲ್ಲದ ವೇಳೆಯಲ್ಲಿ ಡೂ ಆರ್ ಡೈ ರೈಡ್ ಮುಖೇನ ದಯಾ 4 ಅಂಕಗಳ ಅಂತರ. ಗೊಮ್ಮೆತ್ತು ಲೆಕ್ಕಾಚಾರಗಳು ನೋಡಿ, ಲೆಕ್ಕಾಚಾರಗಳು ನಡೀತಾ ಇದೆ. ಆಹಾ, ಸುಕೇಶ ಅಪಾರ ಅನುಭವಸ್ಥ. ಸ್ಪರ್ಧೆಯಲ್ಲಿ 29-26 ಪೂರ್ಣ ಸಮಯವನ್ನು ಆಡುವ ನಿಶ್ಚಿತೆಯಲ್ಲಿ ಕದನ. ಯಂಗ್ ಬಾಯ್ಸ್ ಸವನಾಲು ಆಯೋಜಿತ ಕಬಡ್ಡಿಯ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ತಾ ಇದೆ. ಇದು ಗುಮ್ಮೆತ್ತುನ ಹುಡುಗರ ಪ್ರಾಯೋಜಿತ ತಂಡ ಸೋನು. ಇದು ಅವರ ಪ್ರಾಯೋಜಕ ತಂಡ ಸೋನು, ದ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್. ಆಹಾ,